ಮೆಡಿಕಲ್ ಮಾಪಪ್ನಲ್ಲಿ ಭಾಗವಹಿಸಬೇಕು ಅಂದರೆ ಈ ವರ್ಷ 2024ನಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ಸೋ ಮೆನಿ ಚೇಂಜಸ್ ಆರ್ ದೇರ್. ಮೆಡಿಕಲ್ ಮಾಪಪ್ ರೌಂಡಲ್ಲಿ ಯಾರು ಭಾಗವಹಿಸಬಹುದು ಅಂದರೆ ಫಸ್ಟ್ ರೌಂಡ್ನಲ್ಲಿ ಅಥವಾ ಸೆಕೆಂಡ್ ರೌಂಡ್ನಲ್ಲಿ ಸೀಟು ನಿಮಗೆ ಅಲಾಟ್ ಆಗದಲೇ ಇದ್ದರೆ, ಏನಾದರೂ ಸೀಟ್ ಅಲಾಟ್ ಆಗಿದ್ದರೆ ಆ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ರೆ, ಆಸಕ್ತಿ ಇದ್ದರೆ ಮಾತ್ರ ಮಾಪಪ್ ರೌಂಡಲ್ಲಿ ಭಾಗವಹಿಸಬಹುದು. ಡೆಂಟಲ್ ಸೀಟ್ ಲಭ್ಯವಾಗಿದ್ದರೆ ಅಂತರೂ ಸಹ ಈಗ ಮೆಡಿಕಲ್ ಮಾಪಪ್ಪಲ್ಲಿ ಭಾಗವಹಿಸ್ಬೋದು. ಇನ್ ದ ಸೇಮ್ ವೇ ಆಯುಷ್ ಕೋರ್ಸಲ್ಲಿ ಸೀಟ್ ಸಿಕ್ಕಿದ್ರೆ ಮೆಡಿಕಲ್ ಮಾಪಪ್ಪಲ್ಲಿ ಭಾಗವಹಿಸ್ಬೋದು. ಕೆ ಎ ಮುಖಾಂತರ UG NEET ಫಸ್ಟ್ ರೌಂಡ್ ಆ ಸೆಕೆಂಡ್ ರೌಂಡ್ನಲ್ಲಿ ಮೆಡಿಕಲ್ ಸೀಟನ್ನು ಪಡೆದು ಫೀಸನ್ನ ಪೇ ಮಾಡಿ ಅಡ್ಮಿಷನ್ ಆಗಿರೋರು ಮಾಪಪ್ ರೌಂಡ್ಗೆ ಎಲಿಜಿಬಲ್ ಅಲ್ಲ. ಮೊದಲನೇ ಸುತ್ತಿನಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡು ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ಶುಲ್ಕವನ್ನು ಪಾವತಿ ಮಾಡಿದರೆ ಅವರು ಅಷ್ಟೇ ಮಾಪಪ್ ರೌಂಡಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ. ಆಲ್ ಇಂಡಿಯಾ ಕೋಟಾ ಮುಖಾಂತರ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಅಥವಾ ಬೇರೆ ಬೇರೆ ಯಾವುದಾದ್ರೂ ಸಂಸ್ಥೆ ಅಥವಾ ಬೋರ್ಡಲ್ಲಿ ಮೆಡಿಕಲ್ ಸೀಟ್ಗೆ ಫಸ್ಟ್ ರೌಂಡ್ ಆ ಸೆಕೆಂಡ್ ರೌಂಡಲ್ಲಿ ಸೀಟು ಪಡೆದು ಆಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ರೆ ಅಂತಹ ವಿದ್ಯಾರ್ಥಿಗಳು ಮಾಪಪ್ ರೌಂಡ್ನಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ. ಅವೈಲಬಲ್ ಸೀಟ್ಸ್, ಎಷ್ಟು ಸೀಟ್ಗಳು ಯಾವ್ಯಾವ ಕಾಲೇಜುಗಳು ಇದ್ದಾವೆ ಅಂತ ನೋಡ್ಕೋಬೇಕು. ಶುಲ್ಕದ ವಿವರಗಳನ್ನು ಕಡ್ಡಾಯವಾಗಿ ಪೋಷಕರನ್ನು ಚರ್ಚೆ ಮಾಡಬೇಕು. ಯಾಕಂದರೆ ಫೀಸ್ ಸ್ಟ್ರಕ್ಚರ್ ತುಂಬ ಕಾಸ್ಟ್ಲಿ ಇರುತ್ತೆ. ಗೌರ್ಮೆಂಟ್ ಫೀಸ್ ಸ್ಟ್ರಕ್ಚರ್ ಬೇಕಾ, ಗೌರ್ಮೆಂಟ್ ಕಾಲೇಜುಗಳು ಅವೈಲೇಬಲ್ ಇದ್ದಾವೆ ನೋಡ್ಕೋಬೇಕು. ನಿಮ್ಮ ಕ್ಯಾಟಗರಿಲಿ ಯಾವ ಸೀಟ್ಗಳು ನೋಡ್ಕೋಬೇಕು, ಪೇಮೆಂಟ್ ಸೀಟು ಎಷ್ಟು ನೋಡ್ಕೋಬೇಕು, ಮ್ಯಾನೇಜ್ಮೆಂಟ್ ಕೋಟಾ ಮುಖಾಂತರ ಹೋಗ್ತೀವಿ ನೋಡ್ಕೋಬೇಕು, NRI ಮುಖಾಂತರ ಫೀಸ್ ಸ್ಟ್ರಕ್ಚರ್ ನೋಡ್ಕೋಬೇಕು, ಅದರ್ಸ್ ಕೋಟಾ ಮುಖಾಂತರ ಫೀಸ್ ಸ್ಟ್ರಕ್ಚರ್ ನೋಡ್ಕೋಬೇಕು, ಗೌರ್ಮೆಂಟ್ ಪ್ರೈವೇಟ್ ಕಾಲೇಜಲ್ಲಿ ನೋಡ್ಕೋಬೇಕು. ಗೌರ್ಮೆಂಟ್ ಸೀಟ್ಗಳು ಅಥವಾ ಪ್ಯೂರ್ಲಿ ಗೌರ್ಮೆಂಟ್ ಸೀಟ್ಗಳು ಅದರ ಫೀಸ್ ಸ್ಟ್ರಕ್ಚರ್ ತಿಳ್ಕೊಂಡು ಮಾಪಪ್ ರೌಂಡಲ್ಲಿ ಭಾಗವಹಿಸಬೇಕು. ಆಲ್ರೆಡಿ ಡೆಂಟಲ್ ಮತ್ತು ಆಯುಷ್ ವಿದ್ಯಾರ್ಥಿಗಳು ಕಾಲೇಜುಗಳಲ್ಲಿ ಅಡ್ಮಿಷನ್ ಆಗಿದ್ದೀರಾ, ಅಂತಹ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟು ಬೇಕು ಅನ್ನೋ ಹಾಗಿದ್ದರೆ ಭಾಗವಹಿಸಬಹುದು. ಸಪೋಸ್ ನಿಮಗೆ ಆಯುಷ್ ಕೋರ್ಸಲ್ಲಿ ಸೀಟ್ ಸಿಕ್ಕಿತ್ತು ಅಥವಾ ಡೆಂಟಲ್ ಕಾಲೇಜಲ್ಲಿ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತು, ನೀವು ಅಡ್ಮಿಷನ್ನು ಆಗಿದ್ರಿ, ಈಗ ಮಾಪಪ್ ರೌಂಡಲ್ಲಿ ಭಾಗವಹಿಸ್ತೀರಾ, ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ತು. ಏನಾದರೂ ನೀವೀಗ ಮೆಡಿಕಲ್ ಕಾಲೇಜಿಗೆ ಅಡ್ಮಿಷನ್ ಆಗದಲ್ಲೇ ಇದ್ದರೆ ನಿಮ್ಮ ಆಯುಷ್ ಕೋರ್ಸ್ನ ಸೀಟು ಹೊರಟೋಗುತ್ತೆ, ಈ ಕಡೆ ಮೆಡಿಕಲ್ ಸೀಟು ಹೊರಟೋಗುತ್ತೆ. ಫೀಸು ಯಾವುದು ವಾಪಸ್ ಕೊಡೋದಿಲ್ಲ, ಯಾವುದು ವಾಪಸ್ ಬರೋದಿಲ್ಲ. ಹಾಗಾಗಿ ನೀವು ಮಾಪಪ್ ರೌಂಡಲ್ಲಿ ಭಾಗವಹಿಸಬೇಕು ಅಂದರೆ ಕಂಪಲ್ಸರಿ ಅಡ್ಮಿಷನ್ ಆಗ್ತೀವಿ ಅನ್ನಂಗಿದ್ರೆ ಮಾತ್ರ ಭಾಗವಹಿಸಿ.